ರಿಪಬ್ಲಿಕ್ ಕನ್ನಡ ಕೆಲವೊಮ್ಮೆ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗುತ್ತೆ. ಆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ. ಎಲ್ಲಿ ಅಕ್ರಮ ನಡೆದಿರ್ತೋ, ಎಲ್ಲಿ ಅನ್ಯಾಯ ಆಗಿರ್ತೋ ಅಲ್ಲಿ ರಿಪಬ್ಲಿಕ್ ಕನ್ನಡ ಟೀಮ್ ಇದ್ದೇ ಇರುತ್ತೆ. ಬೆಂಗಳೂರಿನ ಹೊರಭಾಗದಲ್ಲಿ ಬೆಂಗಳೂರಿನಲ್ಲಿ ಭೂಗಳರ ಪಾಲಾಗ್ತಾ ಇದೆಯಾ ಸರ್ಕಾರಿ ಗೋಮಾಳ ಜಾಗ. ಸರ್ಕಾರಿ ಗೋಮಾಳ ಜಾಗದ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದೆ. ಸರ್ಕಾರದ 4 ಎಕರೆ ಜಾಗದಲ್ಲಿ ಒಂದು ಲೇಔಟ್ ನಿರ್ಮಾಣ ಆಗ್ತಾ ಇದೆ. ಆ ನಿರ್ಮಾಣವಾಗ್ತಾ ಇರುವಂತ ಜಾಗ ಸರ್ಕಾರಿ ಗೋಮಾಳ. ಅಲ್ಲಿ ಹೇಗೆ ನಿರ್ಮಾಣ ಆಗ್ತಾ ಇದೆ ಅನ್ನುವ ಪ್ರಶ್ನೆಗಳು. ಭೂ ಕಬಳಿಕೆ ಹಿಂದಿದ್ಯಾ ಪ್ರಭಾವಿಗಳ ಕೃಪಾ ಕಟಾಕ್ಷ? ಸರ್ಕಾರಿ ಜಾಗ, ಆ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಬೇಕಾಗಿತ್ತು, ಸರ್ಕಾರಿ ಶಾಲೆಗಳನ್ನ ಕಟ್ಟಬೇಕಾಗಿತ್ತು. ಆದ್ರೆ ನೋಡಿದ್ರೆ ಅಲ್ಲಿ ಲೇಔಟ್ಗಳಾಗ್ತಾ ಇದೆ ಅನ್ನುವ ಆರೋಪಗಳು ಈಗ ಕೇಳಿ ಬರ್ತಾ ಇದೆ. ಒಬ್ಬ ಮಹಿಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆಯೊಬ್ಬರು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು, ಯಾವುದೇ ಕ್ರಮ ಆಗಿಲ್ಲ. ಯಾಕೆ? ಸರ್ಕಾರಿ ಜಾಗ, ಸರ್ಕಾರಿ ಗೋಮಾಳು ಅನ್ನೋದು ಗೊತ್ತಿದ್ರೂ ಕೂಡ ಅಲ್ಲಿ ಗೋಲ್ಮಾಲ್ ಅನ್ನ ಮಾಡಿದ್ದಾರೆ ಅನ್ನುವ ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇನ್ವೆಸ್ಟಿಗೇಷನ್ ಸುದ್ದಿ. ನೋಡಿ, ಇಲ್ಲಿ ಹೇಗೆ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದೇ ಬಹಳ ಇಂಪಾರ್ಟೆಂಟ್. ಅಧಿಕಾರಿಗಳಿಗೆ ಗೊತ್ತಿದ್ಯೋ ಗೊತ್ತಿಲ್ಲ ತಿಳಿದುಕೊಳ್ಬೇಕು. ಆದರೆ ಈಗ ಇಲ್ಲಿ ಏನು ನೋಡಿ, ಪ್ರಭಾವಿ ಅಂತ ಹೇಳಲಾಗ್ತಾ ಇದೆಯಲ್ಲ, ಇವರ ಮೇಲೆ ಗಂಭೀರವಾದಂಥ ಆರೋಪವನ್ನ ಮಾಡಲಾಗ್ತಾ ಇದೆ. ಸರ್ಕಾರಿ ಜಾಗ ನೋಡಿ, ಕೇವಲ ಇದಿಷ್ಟೇ ಅಲ್ಲ, ಇನ್ನು ಸಾಕಷ್ಟು ಜಾಗಗಳನ್ನ ಗುಳುಂ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಗೊತ್ತಿದ್ರು ಸುಮ್ಮನೆ ಕೂತಿದ್ದಾರೆ. ಆ ಮಹಿಳೆ ದೂರನ್ನ ಕೊಟ್ಟರು ಕೂಡ ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ಯಾಕೆ ತನಿಖೆಯನ್ನು ನಡೆಸ್ತಾ ಇಲ್ಲ? ಯಲಹಂಕ ತಹಶೀಲ್ದಾರ್, ಸ್ಪೆಷಲ್ ತಹಶೀಲ್ದಾರ್, ಜಿಲ್ಲಾಧಿಕಾರಿ ಎಲ್ಲರಿಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದರೂ ಕೂಡ ಕ್ರಮವನ್ನ ತೆಗೆದುಕೊಳ್ತಿಲ್ಲ. ನೋಡಿ, ಸರ್ಕಾರಿ ಜಾಗ ನೋಡಿ, ಇದು ಖಾಸಗಿ ಜಾಗ ಆಗಿದ್ದು ಅಲ್ಲಿ ಲಿಟಿಗೇಷನ್ ಮತ್ತೊಂದು ಆಗಿದ್ರೆ ನಾವು ಕೂಡ ಕೈ ಹಾಕ್ತಾ ಇರಲಿಲ್ಲ, ಕೋರ್ಟ್ನಲ್ಲಿ ಅದು ಇರುತ್ತೆ ಅಂತೇಳಿ. ಆದರೆ ಸರ್ಕಾರಿ ಜಾಗವನ್ನು ಇವರು ಹೇಗೆಲ್ಲ ಗೋಲ್ಮಾಲ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ. ಯಾರು ಈ ವಿಚಾರವಾಗಿ ದೂರನ್ನ ಕೊಟ್ಟಿದ್ದಾರಲ್ಲ, ಯಾರು ಆರೋಪವನ್ನ ಮಾಡ್ತಿದ್ದಾರಲ್ಲ, ಲಾವಣ್ಯ ಅನ್ನೋರು ಈಗ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಲಾವಣ್ಯ ಅವರೇ, ನಮಸ್ಕಾರ. ಸರ್ ನಮಸ್ತೆ. ಏನಿದು ಗೋಲ್ಮಾಲ್? ಏನ್ ನಿಮ್ಮ ಆರೋಪ ಏನು? ಸರ್, ನಮ್ಮ ಯಲಹಂಕ ತಾಲೂಕು, ಯಲಹಂಕ ಹೋಬಳಿ, ಸಿಂಗನಾಯಕನಹಳ್ಳಿ ಗ್ರಾಮ, ಇದರಲ್ಲಿ 111 ಸರ್ವೆ ನಂಬರ್, ಇದರಲ್ಲಿ 67 ಎಕರೆ 6 ಗುಂಟೆ ಸರ್ಕಾರಿ ಜಮೀನ್ ಇರುತ್ತೆ ಸರ್. ಈ ಸರ್ಕಾರಿ ಜಮೀನು ಹಿಂದೆ ನಮ್ಮ ಭಾಗದ ರೈತರು, ನಮ್ಮ ಗ್ರಾಮದ ರೈತರು ಇಲ್ಲಿ ಉಳುಮೆ ಮಾಡ್ಕೊಂತ ಬರ್ತಾ ಇರ್ತಾರೆ. ಅವ್ರ ಎಲ್ಲಾ ರೈತರು 1995ರಿಂದ 98ರಲ್ಲಿ ಸರ್ಕಾರಕ್ಕೆ ಉಳುಮೆ ಚೀಟಿಗೋಸ್ಕರ ಅವರು ಅರ್ಜಿ ಹಾಕೊಂತಾರೆ. ಆದ್ರೆ ಆ ಅರ್ಜಿ ಎಲ್ಲಾ ಅರ್ಜಿಗಳನ್ನೂ ತಿರಸ್ಕಾರ ಮಾಡತ್ತೆ ನಮ್ಮ ಸರ್ಕಾರ. ಜಿಲ್ಲಾಧಿಕಾರಿಗಳು ತಿರಸ್ಕಾರ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಇದು ಲಾವಣ್ಯ ನೋಡಿ, ಈಗ ನೀವು ಹೇಳಿದ್ರಿ ಅದು ಆ ವಿಚಾರ ಇದೆ. ಹೇಗ್ ಗೋಲ್ಮಾಲ್ ಮಾಡ್ತಾರೆ ನಮ್ಗೆ ಕ್ವಿಕ್ ಆಗಿ ಹೇಳ್ಬೋದಾ? ಹೇಗ್ ಗೋಲ್ಮಾಲ್ ಮಾಡಿದ್ದಾರೆ ಇದನ್ನ? ಸರ್ಕಾರಿ ಜಾಗವನ್ನ ಖಾಸಗಿಯವರಿಗೆ ಮಾರಾಟ ಆಗಿದೆ ಅಂತ? ಹೌದೌದು ಸರ್. ಈಗ ಖಾಸಗಿಯವರೊಬ್ರು ಅದ ನಮ್ ಗ್ರಾಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಹೈಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿ ನಮ್ಮ ಸಿಂಗನಾಯಕನಹಳ್ಳಿ ಸೇರೋದು ಯಲಹಂಕ ಹೋಬಳಿಗೆ. ಬಟ್ ಹೈಕೋರ್ಟ್ ಆರ್ಡರ್ ಅಲ್ಲಿ ಯಲಹಂಕ ಹೋಬಳಿ ಅಂತಿಲ್ಲ, ಹೆಸರುಘಟ್ಟ ಹೋಬಳಿ ಸಿಂಗನಾಯಕನಹಳ್ಳಿ ಅಂತ ಇದೆ. ಒಂದು. ಎರಡನೇ ಒಂದು, ಯಾರು ಇವ್ರು ಗ್ರಾಂಟ್ ಮಾಡಿಸ್ಕೊಂಡಿದೀವಿ ಅಂತ ಹೇಳ್ತಾರಲ್ಲ ಸರ್, ಅವ್ರು ಇನ್ನೊಬ್ರಿಗೆ ವೆಂಕಟೇಶ್ ಅನ್ನೋರ್ಗೆ, ವೆಂಕಟೇಶ್ ಬಿನ್ ಮುನಿವೀರಣ್ಣ ಅನ್ನೋರು ಯಲಹಂಕದವ್ರಿಗೆ ಇದನ್ನ ಮಾರಾಟ ಮಾಡ್ತಾರೆ ಸರ್. ಯಾವ ಒಂದು ಸಬ್ ರಿಜಿಸ್ಟ್ರಾರ್ ಅಲ್ಲಿ ನಾವು ಒಂದು ಜಮೀನ್ ಅಥವಾ ಒಂದು ಸೈಟ್ ನಾವು ಕೊಂಡ್ಕೋಬೇಕು ಅಂತಂದ್ರೆ ಸಬ್ ರಿಜಿಸ್ಟ್ರಾರ್ ಅಲ್ಲಿ 11 ಸ್ಕೆಚ್ ಇರ್ಬೇಕು. ಇದು ಸರ್ಕಾರಿ ಗೋಮಾಳ ಆಗಿರೋದ್ರಿಂದ ಇದು ಕೋಡಿ ಆಗಿಲ್ಲ, 11 ಸ್ಕೆಚ್ ಇಲ್ಲ. ಆದ್ರೂ ಸಹ ಇವತ್ತು ಆ ಒಂದು ಜಾಗನ ಈ ಯಾರು ಗ್ರಾಂಟ್ ಮಾಡಿಸ್ಕೊಂಡಿರ್ತಾರೆ, ಸಿದ್ದಮ್ಮ ನರಸಪ್ಪ ಸಿದ್ದಮ್ಮ ಅನ್ನೋರು, ಅವರು ಅದನ್ನ ವೆಂಕಟೇಶ್ ಅವ್ರಿಗೆ ಮಾರಾಟ ಮಾಡ್ತಾರೆ. ಸಬ್ ರಿಜಿಸ್ಟ್ರಾರ್ ಈ ಒಂದು ಡಾಕ್ಯುಮೆಂಟ್ ನ ಯಾವ ತರ ರಿಜಿಸ್ಟರ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಸರ್.
ಅಲ್ಲ ಈಗ ಈ ಸೋಮಶೇಖರ್ ರೆಡ್ಡಿ ಯಾರು? ಇವ್ರ ಮೇಲೆ ಯಾಕೆ ನೀವು ಆರೋಪ ಮಾಡ್ತಾ ಇರೋದು? ವಿಶೇಷ ತಹಶೀಲ್ದಾರ್ ಏನಿದ್ದಾರೆ ಅವರು ಕೂಡ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತೇಳಿ ಆರೋಪ ಮಾಡಿದ್ದೀರಿ ಕಂಪ್ಲೇಂಟ್ ಅಲ್ಲಿ, ಏನಿದು? ಸರ್ ನೋಡಿ, ಸೋಮಶೇಖರ್ ರೆಡ್ಡಿ ಬಂದು ರಾಜಗುಂಟೆ ನಿವಾಸಿ, ಸ್ಥಳೀಯ ಶಾಸಕರ ಚಿಕ್ಕಮ್ಮನ ಮಗ ಸರ್ ಈತಂದು ಒಂದೇ ಒಂದು ಇವ್ರದೊಂದು ಟೀಮ್ ಇದೆ. ಯಾವ ತರ ಅಂತಂದ್ರೆ ಪ್ರತಿ ಹಳ್ಳಿಲೂ ಪೋಡಿ ಆಗದೆ ಇರುವಂತ ಜಾಗಗಳು ನಮ್ಮ ಭಾಗದಲ್ಲಿ ಪ್ರತಿ 2 ಪಂಚಾಯತಿಯಿಂದನೂ 200 ಎಕರೆ ಜಮೀನ್ ಈ ತರ ಐಡೆಂಟಿಫೈ ಮಾಡ್ಬಿಟ್ಟು ಈ ತರ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ. ಇವಾಗ ಗ್ರಾಂಟ್ ಸ್ಥಳೀಕರಲ್ಲ, ಅವರು ತುಮಕೂರು ನಿವಾಸಿ. ನಮ್ಮ ಸ್ಥಳೀಯ ರೈತರಿಗೆ ಯಾರಿಗೂ ಗ್ರಾಂಟ್ ಆಗಿಲ್ಲ ಇಲ್ಲಿವರೆಗೂ. ಅದನ್ನ ಬೇರೆ ಗ್ರಾಂಟ್ ಮಾಡಿಸ್ಕೊಂಡ್ಬಂದು ಇದೇ ರೀತಿ ಸುಳ್ಳು ಮಾಹಿತಿ ನೀಡ್ಬಿಟ್ಟು ಕೋರ್ಟ್ಗಳಿಂದ ಆದೇಶ ತಂದು ಅದನ್ನ ಇಲ್ಲಿ ಖಾತೆ ಮಾಡ್ರಿ ಅಂತ ಕೇಳ್ತಾರೆ. ಬಟ್ ನಮ್ಮ RI ಮತ್ತೆ VIಗಳು ಒಂದು ಅಲ್ಲ, ನೀವು ಹೇಳ್ತಾ ಇದ್ರೆ ಆರಂಭದಲ್ಲಿ ಸೋಮಶೇಖರ್ ರೆಡ್ಡಿ ಅವರ ಹಿನ್ನೆಲೆ ಅವರು ಯಾರು ಅಂತ ಹೇಳಿದ್ದು ನೀವು? ಸ್ಥಳೀಯ ಶಾಸಕರಾದಂತ SR ವಿಶ್ವನಾಥ್ ಅವರ ಚಿಕ್ಕಮ್ಮನ ಮಗ. ಓಕೆ, ಅಲ್ಲ ಈಗ ನೀವು ಆರೋಪ ಮಾಡ್ತಾ ಇದ್ರಲ್ಲ, ನಿಮ್ಮ ಹತ್ರ ದಾಖಲೆಗಳಿದೆಯಾ? ನಾಳೆ ಕೇಳ್ತಾರೆ ಬಂದು. ಡೆಫಿನೆಟ್ ಆಗಿ ನಾವೀಗ ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಾವು DC ಸಾಹೇಬ್ರಿಗೂ ಅರ್ಜಿ ಕೊಟ್ಟಿದ್ದೀರಿ, ಸ್ಥಳೀಯ ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದೀರಿ, ಹಾಗೆ ನಾವು IGR ಅವ್ರನ್ನು ಸಹ ಭೇಟಿಯಾಗಿದ್ದೀವಿ. ಆದ್ರೂ ಸಹ ಇಲ್ಲಿವರೆಗೂ ನಾವು ಈಗ ಪ್ರಶ್ನೆ ಮಾಡೇ ಮಾಡ್ತೀವಿ ಲಾವಣ್ಯ ಅವರೇ. ನೋಡಿ, ಸರ್ಕಾರಿ ಜಾಗ ಕೇವಲ ಇದಿಷ್ಟೇ ಅಲ್ಲ, ನೋಡಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನ ನೀವು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ ಅನ್ನೋದು ಗೊತ್ತಾಗಿದೆ. ನೀವೀಗೇನು ಆರೋಪ ಮಾಡಿದಿರಿ ಇದನ್ನ ತಹಶೀಲ್ದಾರ್ಗೂ ಪ್ರಶ್ನೆ ಮಾಡ್ತೀವಿ, ವಿಶೇಷ ತಹಶೀಲ್ದಾರ್ಗೂ ಪ್ರಶ್ನೆ ಮಾಡ್ತೀವಿ. ಮುಂದಿನ ಹಂತದಲ್ಲಿ ಶಾಸಕರನ್ನು ಕೂಡ ನಾವು ಸಂಪರ್ಕವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದರೆ ಇದು ಶಾಸಕರೊಬ್ಬರ ಚಿಕ್ಕಮ್ಮನ ಮಗ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟೇ ಅಲ್ಲ, 100 ಎಕರೆಗಳು ಮಾಡಿದ್ದಾರೆ, ಎಲ್ಲವೂ ಕೂಡ ದಾಖಲೆಗಳಿದೆ, ಎಲ್ಲವೂ ಕೂಡ ಒಂದೊಂದಾಗಿ ಹೊರಗೆ ಬರುತ್ತೆ ಪ್ರತಿಯೊಂದು ಕೂಡ. ಥ್ಯಾಂಕ್ ಯು ಲಾವಣ್ಯ ಅವರೇ, ನೀವು ನಮ್ಮೊಂದಿಗೆ ಮಾತನಾಡಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ನಿಮ್ಮ ಹೋರಾಟ ಹೀಗೆ ಮುಂದುವರಿಲಿ. ನೋಡಿ, ಸರ್ಕಾರಿ ಜಾಗವನ್ನು ಭೂಗಳವರು ಹೇಗೆಲ್ಲ ಇದು ಮಾಡಿದೆ ಅಂತ. ಈಗ ಸೋಮಶೇಖರ್ ರೆಡ್ಡಿ ಅಂತೇಳಿ ನಾವೇನು ಫೋಟೋ ತೋರಿಸ್ತಾ ಇದ್ದೀವಿ, ಇವರ ಮೇಲೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೊಬ್ಬರು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಕ್ರಮವನ್ನು ತಗೋತಾರ? ಕ್ರಮ ಬೇಡ, ಸರ್ಕಾರಿ ಜಾಗ ಏನಿದೆ ಅದು ಸರ್ಕಾರಕ್ಕೆ ಸೇರಬೇಕು.